ಪ್ರೀತಿಯ ಬೆಲೆ ಕಹಿಯೇ ಸಂಚಿಕೆ 13. ರಾಗಿಣಿ ಮಾಯಾಳನ್ನು ನೀರಜ್ಗೆ ಮದುವೆ ಮಾಡಲಾಗಲಿಲ್ಲ ಅನ್ನೋ ಆಕ್ರೋಶದಿಂದ ರಾಜೇಶ್, ನಿನ್ನ ಮನೆಯಲ್ಲಿ ನಿನ್ನ ಮಾತಿಗೆ ಬೆಲೆಯೇ ಇಲ್ಲ. ಅಂದ ಮೇಲೆ ನಾವಿಬ್ಬರು ಒಂದಾಗೋದು ಹೇಗೆ ರಾಜೇಶ್? ನಿಮ್ಮ ಅಪ್ಪ ಅಮ್ಮ ಸೌಮ್ಯಗೆ ಸಪೋರ್ಟ್ ಮಾಡಿದ್ರು, ಅದರಿಂದಾನೇ ಇವತ್ತು ಅನ್ವಿತಾ ನೀರಜ್ಗೆ ಹೆಂಡತಿಯಾಗಿದ್ದಾಳೆ. ಇನ್ನು ನಿಮ್ಮ ಅಪ್ಪ ಅಮ್ಮ ನನ್ಗೆ ಕೇರ್ ಮಾಡಲ್ಲ ಅನ್ಸುತ್ತೆ. ನಾನು ನಿಮ್ಮ ಹೆಂಡತಿ ಆಗೋದು ಸಾಧ್ಯ ಇಲ್ಲ ಅನ್ಸುತ್ತೆ. ರಾಜೇಶ್, ನೋಡು, ನಿನ್ನನ್ನ ಪ್ರೀತಿ ಮಾಡೋಕೆ ಶುರು ಮಾಡಿದಾಗಿನಿಂದಲೇ ನಾನು ಸೌಮ್ಯಳನ್ನು ಯಾವತ್ತೂ ಮನಸ್ಸಿಂದ ದೂರ ಮಾಡಿ ಆಗಿತ್ತು. ಅವಳು ಕೇವಲ ಹೆಸರಿಗೆ ಮಾತ್ರ ಈ ಮನೆಯಲ್ಲಿದ್ಲು, ಕೇವಲ ಕೆಲಸದವಳಾಗಿ. ನಾನು ಸಮಯಕ್ಕಾಗಿ ಕಾಯ್ತಿದ್ದೆ. ಆ ದಿನ ಅವಳ ಮೇಲೆ ಕೋಪ ಬರೋಕೆ ಒಂದು ಕಾರಣ ಸಿಕ್ತು. ತಕ್ಷಣ ಆ ಸಮಯ ಉಪಯೋಗಿಸಿಕೊಂಡೆ ಅವಳನ್ನ ಮನೆಯಿಂದಲೇ ಹೊರಗಡೆ ಕಳಿಸಿದೆ. ಆದರೆ ಮತ್ತೆ ಈ ಮನೆಗೆ ಸೌಮ್ಯಾಳಿಗೆ ಸಪೋರ್ಟ್ ಮಾಡಿದ ಅನ್ವಿತಾಳನ್ನ ನೀರಜ್ಗೆ ಮದ್ವೆ ಮಾಡಿ ಈ ಮನೆಗೆ ಸೇರಿಸೋಕೆ ನೋಡಿದ್ಲು. ಅದಕ್ಕೆ ನನ್ನ ವಿರುದ್ಧ ಇದ್ದವರನ್ನೆಲ್ಲ ನಾನು ಈ ಮನೆಯಿಂದ ಓಡಿಸಿದ್ದು. ರಾಗಿಣಿ ಅವಹೇಳನಕಾರಿಯಾಗಿ ನಗುತ್ತಾ, ರಾಜೇಶ್, ನೀನು ಎಲ್ಲರನ್ನು ಮನೆಯಿಂದ ಕಳಿಸಿ ಗೆದ್ದೆ ಅನ್ಕೊಂಡಿದ್ಯಾ? ಆದ್ರೆ ಅದರ ಮುಂದೆ ನಿನ್ನ ಅಸಲಿ ಮುಖ ಬಯಲಾಗಿದೆ. ನಿನ್ನ ತಂಗಿ ಮಗಳು ಅನ್ವಿತಾ ಮನೆಯಲ್ಲಿ ದೀಪ ಹಚ್ಚಿ ಹೋಗಿದ್ದಾಳೆ. ಅಂದರೆ ಈ ಮನೆ ದೀಪ ಹಚ್ಚಿದವರಲ್ಲಿ ಒಬ್ಬಳು ಹೆಂಡತಿ ಸೌಮ್ಯ, ಇನ್ನೊಬ್ಬಳು ಸೊಸೆ ಅನ್ವಿತಾ. ಇವರು ಈ ಮನೆಯಲ್ಲಿ ಇಲ್ಲ. ಆದ್ರೆ ಯಾರಾದ್ರೂ ಕೇಳಿದ್ರೆ ಹೇಳೋಕೆ ಅವರಿಗೆ ಒಂದು ಸ್ಥಾನ ಇದೆ. ಇವರ ನಡುವೆ ನಾನೊಬ್ಬಳು ಮೂರನೆಯವಳಾಗಿ ನಿಲ್ಲಬೇಕಾ? ನನ್ಗೆ ಈ ಮನೆಯಲ್ಲಿ ಒಂದು ಸ್ಥಾನ ಬೇಕು. ರಾಜೇಶ್, ನಾನು ಅನ್ವಿತಾಳನ್ನು ಮನೆಯಿಂದ ಹೊರ ಹಾಕಿದ್ದೀನಿ. ಸೌಮ್ಯಾಳಿಗೂ ತಕ್ಕ ಪಾಠ ಕಲಿಸ್ತೀನಿ. ದಯವಿಟ್ಟು ನನ್ನನ್ನ ನಂಬು. ರಾಗಿಣಿ, ನಂಬಿಕೆ ಅನ್ನೋದು ಮಾತಿನಲ್ಲಿರಬಾರದು, ಕೆಲಸದಲ್ಲಿರಬೇಕು. ಅನ್ವಿತಾ ಈ ಮನೆಗೆ ಸೊಸೆಯಾಗಿ ಬಂದಿದ್ದು ಕೂಡ ನಿನ್ನ ಸೋಲು. ನೀರಜ್ ಅನ್ವಿತಾ ಮದುವೆ ಮಾಡಿಸಿ ಸೌಮ್ಯ ನಿನ್ನ ಮೇಲೆ ಜಯ ಸಾಧಿಸಿದ್ದಾಳೆ. ನನ್ಗೆ ನಿನ್ನ ಹೆಂಡತಿ ಅನ್ನೋ ಅಧಿಕಾರ ಬೇಕು. ಅದು ಅಷ್ಟು ಬೇಗ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನೀನು ಡೈವರ್ಸ್ಗೆ ಅಪ್ಲೈ ಮಾಡೇ ಇಲ್ಲ. ಇನ್ನು ನನ್ಗೆ ನಿನ್ನ ಹೆಂಡತಿ ಸ್ಥಾನ ಸಿಗೋದು ಸದ್ಯಕ್ಕೆ ಸಾಧ್ಯ ಇಲ್ಲ. ಇನ್ನು ನನ್ಗೆ ಒಂದು ಸ್ಥಾನ ಬೇಕು ಅಂದ್ರೆ ಅದು ನಿನ್ನ ಎಲ್ಲ ಆಸ್ತಿಗೆ ನಾನು ಹಕ್ಕುದಾರಳಾಗಿ ಇರಬೇಕು. ಇಲ್ಲದಿದ್ದರೆ ನಮ್ಮ ಸಂಬಂಧ ಇಲ್ಲಿಗೆ ಮುಗಿಯಿತು. ಇನ್ನು ಮುಂದೆ ನನ್ನನ್ನು ಹುಡುಕಿಕೊಂಡು ಬರಬೇಡ. ರಾಜೇಶ್ ಪರದಾಡುತ್ತಾ ಅವಳ ಕೈ ಹಿಡಿದು, ಬೇಡ, ಹಾಗೆನ್ನ ಬೇಡ. ನೀನಿಲ್ಲದೆ ನಾನಿರಲಾರೆ. ನಿನ್ನನ್ನು ದೂರ ಮಾಡಿಕೊಳ್ಳುವ ಊಹೆಯು ನನಗೆ ಅಸಾಧ್ಯ. ನೀನು ನನ್ನ ಜೊತೆ ಇರಲೇಬೇಕು. ರಾಗಿಣಿ ತನ್ನ ಕೈ ಬಿಡಿಸಿಕೊಳ್ಳುತ್ತಾ, ನಾಟಕೀಯವಾಗಿ ಹೇಗೆ ನಂಬಲಿ ರಾಜೇಶ್? ನಿನ್ನ ಮನೆಯಲ್ಲಿ ಸೌಮ್ಯ ಇಲ್ಲದಿದ್ರು ಅವಳು ಈಗಲೂ ನಿನ್ನ ಹೆಂಡತಿಯಾಗಿ ಇದ್ದಾಳೆ. ನಾನು ಈ ಮನೆಯಲ್ಲಿ ಇದ್ದರೂ ನಾನು ನಿನಗೆ ಏನೂ ಅಲ್ಲ, ಹೆಚ್ಚೆಂದರೆ ನಿನ್ನ ಗರ್ಲ್ ಫ್ರೆಂಡ್. ಹೆಣ್ಣು ಸಮಾಜ ಬೇರೆ ಹೆಸರಿನಿಂದ ಕರೆಯುತ್ತೆ. ಆಗ ನನ್ನ ಗತಿ ಏನು? ಬರೀ ಮಾತಿನಿಂದ ಹೊಟ್ಟೆ ತುಂಬಲ್ಲ. ನಾನು ಏನು ಮಾಡಬೇಕು ಹೇಳು? ನೀನು ನನ್ನನ್ನು ನಂಬೋದಕ್ಕೆ ನಾನು ಏನು ಮಾಡಲಿ? ರಾಗಿಣಿ ಸ್ವಲ್ಪ ಯೋಚಿಸಿ ತಂತ್ರದ ನೋಟದೊಂದಿಗೆ, ಅವತ್ತು ಆಡಿದ ಮಾತನ್ನು ಇಷ್ಟು ಬೇಗ ಮರೆತು ಬಿಟ್ಯಾ? ನನ್ನ ಪ್ರೀತಿ ನಿಜವಾಗಿದ್ದರೆ ನಿನ್ನ ಹೆಸರನ್ನಲ್ಲಿರೋ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಈಗಲೇ ನನ್ನ ಹೆಸರಿಗೆ ಬರೆದುಕೊಡು. ನನಗೆ ಈ ಮನೆಯಲ್ಲಿ ಒಂದು ಭದ್ರತೆ ಇರುತ್ತೆ. ಆಗ ಮಾತ್ರ ನನಗೆ ನಿನ್ನ ಮೇಲೆ ನಂಬಿಕೆ ಬರುತ್ತೆ. ನಾನು ನಿನ್ನ ಜೊತೆ ಇರೋದಕ್ಕೆ ಸಾಧ್ಯ. ರಾಜೇಶ್ ಕ್ಷಣಕಾಲದಂಗಾಗಿ ನಂತರ ಪ್ರೀತಿಯ ಅಮಲಿನಲ್ಲಿ ಅಷ್ಟೇ ತಾನೇ. ಈ ಆಸ್ತಿ ನಿನಗಿಂತ ಹೆಚ್ಚಲ್ಲ. ನೀನು ನನ್ನೊಂದಿಗೆ ಇರ್ತೀಯ ಅನ್ನೋದಾದ್ರೆ ಈ ಕ್ಷಣವೇ ನನ್ನ ಎಲ್ಲಾ ಪ್ರಾಪರ್ಟಿಯನ್ನ ನಿನ್ನ ಹೆಸರಿಗೆ ಬರೆಯೋದಕ್ಕೆ ನಾನು ಸಿದ್ಧ. ರಾಗಿಣಿ ಮನಸ್ಸಿನಲ್ಲೇ ನಗುತ್ತಾ ಮೇಲೆ ಪ್ರೀತಿ ನಟಿಸುತ್ತಾ, ನಿಜವಾಗಿ ಬರೆದು ಕೊಡ್ತೀಯ ರಾಜೇಶ್? ಆಮೇಲೆ ಮನಸ್ಸು ಬದಲಾಯಿಸಬಾರದು. ಅಕಸ್ಮಾತ್ ನಿನ್ನ ಅಪ್ಪ ಅಮ್ಮ ಇದನ್ನು ವಿರೋಧಿಸಿದ್ರೆ, ಮನೆ ಬಿಟ್ಟು ಹೋಗು ಅಂದ್ರೆ, ಬಿಟ್ಟು ನನ್ಗೆ ಬದುಕೋ ಶಕ್ತಿ ನನಗಿಲ್ಲ. ಆಗ ನಾನು ಖಂಡಿತ ಬದುಕಿರಲ್ಲ. ರಾಜೇಶ್, ಇಲ್ಲ, ನನ್ನ ಮಾತನ್ನು ಕೇಳದೆ ಅವರು ಸೌಮ್ಯಗೆ ಸಪೋರ್ಟ್ ಮಾಡಿ ಅನ್ವಿತಾಳನ್ನು ನೀರಜ್ ಜೊತೆ ಮದುವೆ ಮಾಡಿಸಿ ಮನೆಗೆ ಕರೆತಂದಾಗ, ನಾನು ಆರತಿ ಮಾಡಿ ಮನೆ ತುಂಬಿಸಿಕೊಂಡಾಗಲೇ ನಾನು ನನ್ನ ಅಪ್ಪ ಅಮ್ಮ ಅನ್ನೋ ಪ್ರೀತಿನ ಮನಸ್ಸಿಂದ ಎದು ಹಾಕಿದೆ. ಮಗನಾಗಿ ಅವರನ್ನು ನೋಡಿಕೊಳ್ಳೋದು ನನ್ನ ಕರ್ತವ್ಯ. ಆ ಕಾರಣಕ್ಕೆ ಅವರನ್ನು ಮನೆಯಲ್ಲಿ ಇರಿಸಿಕೊಂಡಿದ್ದೇನೆ. ಮಾನಸಿಕವಾಗಿ ಅವರೆಲ್ಲರ ಜೊತೆಗಿನ ಸಂಬಂಧವನ್ನ ಕಡಿದುಕೊಂಡಿದ್ದೇನೆ. ನಾಳೆಯೇ ಲಾಯರ್ ಅನ್ನು ಮನೆಗೆ ಕರೆಸಿ ಎಲ್ಲವನ್ನು ನಿನ್ನ ಹೆಸರಿಗೆ ಮಾಡಿಕೊಡ್ತೀನಿ. ನೀನು ನನ್ನ ಜೊತೆಗಿದ್ದರೆ ಸಾಕು. ರಾಜೇಶ್ ತನ್ನ ಪ್ರೇಯಸಿಯ ನಾಟಕದ ಪ್ರೀತಿಗೆ ಮರುಳಾಗಿ ಆಸ್ತಿಯನ್ನೆಲ್ಲ ಅವಳ ಹೆಸರಿಗೆ ಬರೆಯಲು ನಿರ್ಧರಿಸಿ ಲಾಯರ್ಗೆ ಮನೆಗೆ ಬರಲು ಹೇಳುತ್ತಾನೆ. ಮನೆಗೆ ಬಂದ ಲಾಯರ್ ಶ್ರೀನಿವಾಸ್ ಕೇಳಿದಕ್ಕೆ ತಾನು ಬಂದ ಕಾರಣ ತಿಳಿಸಿದಾಗ, ಶ್ರೀನಿವಾಸ್, ನಿನ್ನ ಆಸ್ತಿಗೆ ನೀರಜ್ ವಾರಸುದಾರ. ಅವನಿಗೆ ನಿನ್ನೆಲ್ಲ ಆಸ್ತಿ ಸೇರಬೇಕು. ಆದ್ರೆ ನೀನು ಯಾರೋ ಸಂಬಂಧ ಇಲ್ಲದಿರೋ ರಾಗಿಣಿಗೆ ಆಸ್ತಿನೆಲ್ಲ ಬರೆದು ಕೊಡಲು ಹೊರಟಿದ್ಯಾ ಎಂದು ಆತಂಕದಿಂದ ರಾಜೇಶ್ನನ್ನು ಕೇಳುತ್ತಾನೆ. ಅಪ್ಪ ಮಗನ ಮಾತು ಕತೆ ಶುರುವಾಗುತ್ತಿದ್ದ ಹಾಗೆ ರಾಗಿಣಿ ತನ್ನ ಫೋನ್ನಿಂದ ತಕ್ಷಣ ಶೋಭಾಗೆ ವಿಡಿಯೋ ಕಾಲ್ ಮಾಡಿ ನಡೆಯುತ್ತಿದ್ದನ್ನು ನೇರವಾಗಿ ತೋರಿಸುತ್ತಿದ್ದಳು. ರಾಗಿಣಿ ಫೋನಿನಲ್ಲಿ ಮೆಲುಧ್ವನಿಯಲ್ಲಿ ವ್ಯಂಗ್ಯವಾಗಿ, ನೋಡು ಶೋಭಾ, ಇಲ್ಲಿ ನಡೆಯುತ್ತಿರುವ ಲೈವ್ ಡ್ರಾಮಾನ. ಶೋಭಾ ಆತಂಕದಿಂದ ಅಲ್ಲಿ ನಡೆಯುತ್ತಿರುವುದನ್ನು ಮೌನವಾಗಿ ನೋಡುತ್ತಿದ್ದಳು. ರಾಜೇಶ್ ಆಸ್ತಿ ವಿಚಾರ ಬಿಟ್ಟು ನೀರಜ್ ಮತ್ತು ಅನ್ವಿತಾ ಮದುವೆಯನ್ನು ಬೆಂಬಲಿಸಿದ್ದಕ್ಕಾಗಿ ತನ್ನ ತಂದೆ ತಾಯಿಯ ಮೇಲೆ ಹರಿಹಾಯುತ್ತಾನೆ. ರಾಜೇಶ್ ತಂದೆಯ ಮುಂದೆ ಬಂದು, ನೋಡಿಯಪ್ಪ, ನನ್ನ ವೈಯಕ್ತಿಕ ವಿಚಾರಕ್ಕೆ ಮೂಗು ತೂರಿಸಬೇಡಿ. ಇಷ್ಟು ವಯಸ್ಸಾದ್ರೂ ಆ ಸಣ್ಣ ವಿಚಾರ ಕೂಡ ನಿಮ್ಗೆ ಅರ್ಥವಾಗಲ್ಲ ಅಂದ್ರೆ ಹೇಗೆ? ನನ್ನನ್ನ ವಿರೋಧಿಸಿ ನಿಮ್ಮ ಮೊಮ್ಮಗಳು ಅನ್ನೋ ಕಾರಣಕ್ಕೆ ಅನ್ವಿತಾಳನ್ನು ನೀರಜ್ ಹೆಂಡತಿ ಈ ಮನೆ ಸೊಸೆ ಅಂತ ಒಪ್ಪಿಕೊಂಡ್ರಿ. ಶ್ರೀನಿವಾಸ್, ರಾಜೇಶ್ ಯಾವುದಕ್ಕೋ ತಾಳೆ ಹಾಕಬೇಡ. ಅವಳು ನಮ್ಮ ಮೊಮ್ಮಗಳು ಮಾತ್ರ ಅಲ್ಲ, ನನ್ನ ತಂಗಿ ಮಗಳು ಕೂಡ.
ಒಳ್ಳೆಯ ಹುಡುಗಿ. ಮದುವೆಯಾದ ಮೇಲೆ ಅವರನ್ನು ಒಬ್ಬರನ್ನು ದೂರ ಮಾಡೋದು ಸರಿಯಲ್ಲ. ನೀನು ಆ ತಪ್ಪು ಮಾಡಲು ಹೊರಟಿದ್ದೆ. ಆ ಕಾರಣಕ್ಕೆ ನಾವು ಅವರಿಗೆ ಸಪೋರ್ಟ್ ಮಾಡಿದ್ವಿ. ಮನೆಯ ಹಿರಿಯರಾಗಿ ನಾವು ನಿರ್ಧಾರ ತೆಗೆದುಕೊಂಡ್ವಿ. ರಾಜೇಶ್, ನೀವಿಬ್ರು ಸೌಮ್ಯಾಳ ಮಾತಿಗೆ ಮರುಳಾಗಿ ನನ್ನ ಆಸೆಗಳಿಗೆ ಬೆಂಕಿ ಇಟ್ಟಿದ್ದೀರಾ. ಅನ್ವಿತಾ ಒಳ್ಳೆಯವಳೋ ಅಥವಾ ಸೌಮ್ಯ ಹಾಕಿದ ಪ್ಲಾನೋ? ವಿಶಾಲಾಕ್ಷಿ: ರಾಜೇಶ್, ಅನ್ವಿತಾ ಈ ಮನೆಗೆ ಬಂದ ಲಕ್ಷ್ಮಿ. ಸೌಮ್ಯ ಮಾಡಿದ್ದು ಸರಿ ಇದೆ. ರಾಜೇಶ್ ವ್ಯಂಗ್ಯವಾಗಿ: ಲಕ್ಷ್ಮಿನ? ಸೌಮ್ಯ ಮಾಡಿದ್ದು ಒಳ್ಳೆ ಕೆಲಸನ? ಹಾಗಿದ್ರೆ ನನ್ನ ಬಗ್ಗೆ ನಿಮ್ಗೆ ಯಾವ ಯೋಚನೆ ಇಲ್ಲ ಅಂದ್ಮೇಲೆ ಇದು ನನ್ನ ಮನೆ. ನನ್ನ ಪರವಾಗಿ ಇಲ್ಲದವರನ್ನ ನೋಡಿಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಇದು ಧರ್ಮಛತ್ರನೂ ಅಲ್ಲ. ಈ ಮುದಿ ವಯಸ್ಸಿನಲ್ಲಿ ನಿಮಗೆ ನಾನು ಬೇಕಾ? ಇಲ್ಲ ಕೆಲಸಕ್ಕೆ ಬಾರದವರ ಪರ ನಿಂತು ಮಾತಾಡೋದು ಬೇಕಾ? ಶ್ರೀನಿವಾಸ್: ಏನೋ ಮಾತಾಡ್ತಿದ್ಯಾ ರಾಜೇಶ್? ನೀನು ನಿನ್ನ ಆಸ್ತಿಯನ್ನೆಲ್ಲ ಯಾರಿಗೋ ಬರೆಯಲು ಹೊರಟಿದ್ಯಾ. ಅದನ್ನು ಕೇಳಿದಕ್ಕೆ ಇದನ್ನು ಬಿಟ್ಟು ಮುಗಿದು ಹೋದ ಘಟನೆ ಬಗ್ಗೆ ಮಾತಾಡ್ತಿದ್ಯಾ. ನಮ್ಗೆ ನಿನ್ನ ತಪ್ಪುಗಳನ್ನು ಪ್ರಶ್ನೆ ಮಾಡೋ ಹಕ್ಕಿದೆ. ನಾವು ನಿನ್ನ ತಂದೆ ತಾಯಿ ಅನ್ನೋದು ಮರೆತು ಹೋಯ್ತಾ? ರಾಜೇಶ್: ನೆನಪಿದೆ, ಅದಕ್ಕೆ ಹೇಳ್ತಿದ್ದೀನಿ. ನನ್ನ ವಿರುದ್ಧ ಮಾತಾಡೋರು ಯಾರೇ ಆಗಿದ್ರು ಸರಿ, ಅವರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ರಾಗಿಣಿ ಪಕ್ಕದಲ್ಲೇ ನಿಂತು ಕಿಚ್ಚು ಹಚ್ಚುತ್ತಾ ಪಿಸು ಧ್ವನಿಯಲ್ಲಿ: ನೋಡಿ ರಾಜೇಶ್, ಈಗಲೂ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಪರವಾಗಿ ಇಲ್ಲ. ಮನೆಯಲ್ಲಿ ವೈರಿಗಳು ಇಟ್ಕೊಂಡು ನಾವು ಹೇಗೆ ಸುಖವಾಗಿರಲು ಸಾಧ್ಯ? ರಾಜೇಶ್: ಹೌದು ರಾಗಿಣಿ, ಅಪ್ಪ ನಿಮಗೆ ಸೌಮ್ಯಾಳೆ ಹೆಚ್ಚಾದರೆ ಅವಳ ಜೊತೆಗೆ ಹೋಗಿ ಇರಿ. ಇಲ್ಲಿ ನನ್ನ ಆಜ್ಞೆ ಮೀರಿ ತೆಗೆದುಕೊಂಡವರಿಗೆ ಜಾಗ ಇಲ್ಲ. ವಿಶಾಲಾಕ್ಷಿ ಕಣ್ಣೀರು ಹಾಕುತ್ತಾ: ಆಡದ ಮಗನೇ, ಹೀಗೆ ಹೇಳ್ತಿದೀಯಲ್ಲಪ್ಪ. ನಿನ್ನ ಅಹಂ, ಈ ಆಸ್ತಿ ಅಂತಸ್ತು ನಿನಗೆ ಎತ್ತವರಿಗಿಂತ ದೊಡ್ಡದಾಯ್ತಾ? ರಾಜೇಶ್: ನಿಮ್ಮ ಈ ಸೆಂಟಿಮೆಂಟ್ ನಾಟಕ ನನ್ನ ಹತ್ರ ನಡೆಯಲ್ಲ. ಬೇಕಿದ್ದರೆ ಈ ಕ್ಷಣವೇ ಈ ಮನೆಯಿಂದ ತೊಲಗಬಹುದು. ಶ್ರೀನಿವಾಸ್: ಅಪ್ಪ ಅಮ್ಮನಿಗೆ ಹೀಗೆ ಮಾತಾಡೋದು ಸರಿಯಲ್ಲ. ರಾಜೇಶ್: ಈ ಮನೆಯ ಯಜಮಾನ ನಾನು. ಇಲ್ಲಿ ಇರಬೇಕಾದರೆ ನಾನು ಹೇಳಿದ ಹಾಗೆ ಕೇಳಬೇಕು. ಶ್ರೀನಿವಾಸ್: ಬೇಡ ರಾಜೇಶ್, ಅಹಂಕಾರದ ಮಾತುಗಳನ್ನು ಕೇಳಿಸಿಕೊಂಡು ಈ ಮನೆಯಲ್ಲಿ ನಾವು ಇರಲಾರೆವು. ವಿಶಾಲಾಕ್ಷಿ: ಹೌದು, ಎಲ್ಲಿಯಾದರೂ ಹೋಗಿ ಭಿಕ್ಷೆ ಬೇಡಿ ಬದುಕುತ್ತೇವೆ. ಆದರೆ ಮಗನಿಂದ ಇಂತಹ ಅವಮಾನ ಸಹಿಸಲಾರೆವು. ರಾಜೇಶ್: ಹಾಗಿದ್ರೆ ಹೋಗಿ, ತಡ ಯಾಕೆ? ನಿಮ್ಮ ಸೌಮ್ಯ ಎಲ್ಲಿದ್ದಾಳೋ ಅಲ್ಲಿಗೆ ಹೋಗಿ ಸೇರಿಕೊಳ್ಳಿ. ಹೇಗಿದ್ರು ಅವಳು ಬೀದಿಯಲ್ಲಿ ಬಿದ್ದವಳು. ಶ್ರೀನಿವಾಸ್ ವಿಶಾಲಾಕ್ಷಿ ಭಾರವಾದ ಮನಸ್ಸಿನಿಂದ ತಮ್ಮ ರೂಮ್ಗೆ ಹೋಗಿ ಬಟ್ಟೆಗಳನ್ನು ಸೂಟ್ಕೇಸ್ಗೆ ತುಂಬಿಕೊಂಡು ಹಾಗೆ ಬಂದು ನಿಲ್ಲುತ್ತಾರೆ. ರಾಗಿಣಿ ಮತ್ತೆ ಶೋಭಾಳನ್ನು ಕುರಿತು: ನಿನ್ನ ಅಣ್ಣ ಆಸ್ತಿಗಾಗಿ ಹೆತ್ತವರನ್ನೇ ಬೀದಿಗೆ ತಳ್ಳಲು ರೆಡಿಯಾಗಿದ್ದಾನೆ. ಆ ಮುದಿ ಜೀವಗಳು ಅಳುತ್ತಾ ನಿಂತಿವೆ. ಇವನು ಮಾತ್ರ ನನ್ನ ಪ್ರೀತಿಯ ಅಮಲಿನಲ್ಲಿ ಹುಚ್ಚನಾಗಿದ್ದಾನೆ. ಶೋಭಾ ಫೋನಿನ ಆ ಕಡೆಯಿಂದ ಆಘಾತದಲ್ಲಿ: ರಾಗಿಣಿ, ಏನು ಮಾಡ್ತಿದೀಯ ನೀನು? ಅಣ್ಣನಿಗೆ ಅಷ್ಟು ಬುದ್ಧಿ ಇಲ್ಲವೇ? ಅಪ್ಪ ಅಮ್ಮನ ಹತ್ತಿರಗೆ ಮಾತನಾಡುತ್ತಿದ್ದಾನಲ್ಲ. ರಾಗಿಣಿ ಕುಹಕದ ನಗು ನಗುತ್ತಾ: ಬುದ್ಧಿ ಇದ್ದರೆ ಅವನು ನನ್ನ ಕೈಗೊಂಬೆ ಯಾಕೆ ಆಗ್ತಿದ್ದ? ನೋಡು ನೋಡು, ಲಾಯರ್ ಮುಂದೆ ಹೇಗೆ ಅಪಹರಿಸುತ್ತಿದ್ದಾನೆ. ನಾಳೆಯೇ ಈ ಅರಮನೆಯಂತಹ ಮನೆ, ಆಸ್ತಿ ಎಲ್ಲವೂ ನನ್ನ ಹೆಸರಿಗೆ ಬರುತ್ತೆ. ಇನ್ನು ಈ ಮುದಿ ದಂಪತಿಗಳಿಗೆ ನೀರಜ್ ಮತ್ತು ಅನ್ವಿತಾ ಅವರೇ ಗತಿ. ಅವರನ್ನ ಧರ್ಮಛತ್ರಕ್ಕೆ ಕಳಿಸೋ ಪ್ಲಾನ್ ಕೂಡ ಇವನೇ ಮಾಡ್ತಿದ್ದಾನೆ ಅನ್ಸುತ್ತೆ. ಶೋಭಾ: ರಾಗಿಣಿ, ಸಾಕು ಮಾಡು ನಿನ್ನ ನಾಟಕ. ಅಣ್ಣನನ್ನು ಇಷ್ಟು ಕೆಳಮಟ್ಟಕ್ಕೆ ಇಳಿಸಬೇಡ. ರಾಗಿಣಿ ಅಸಡ್ಡೆಯಿಂದ: ನಾನಲ್ಲ ಶೋಭಾ, ನಿನ್ನ ಅಣ್ಣನೇ ಇಳಿಯುತ್ತಿದ್ದಾನೆ. ಅವನಿಗೆ ಈ ರಾಗಿಣಿಯ ಪ್ರೀತಿಯ ಮುಖವಾಡ ಮಾತ್ರ ಕಾಣುತ್ತಿದೆ. ಅದರ ಇಂದಿನ ನನ್ನ ಅಸಲಿ ಆಟ ಅಲ್ಲ. ಈ ಆಸ್ತಿ ಪೇಪರ್ ಮೇಲೆ ರಾಜೇಶ್ ಸಹಿ ಬಿತ್ತು ಅಂದ್ರೆ ಮರುಕ್ಷಣವೇ ಇವರೆಲ್ಲರೂ ಬೀದಿಗೆ ಬರೋದು ಗ್ಯಾರಂಟಿ. ಎಂಜಾಯ್ ದ ಶೋ ಡಾರ್ಲಿಂಗ್. ರಾಜೇಶ್ ಜೋರಾಗಿ ಕೂಗಿದಾಗ ರಾಗಿಣಿ ಚೆನ್ನಾಗಿ ಫೋನ್ ಕಟ್ ಮಾಡಿ ಮುಖದಲ್ಲಿ ಸುಳ್ಳು ಕಾಳಜಿಯನ್ನು ತಂದುಕೊಂಡು ರಾಜೇಶ್ ಹತ್ತಿರ ಓಡುತ್ತಾಳೆ. ರಾಗಿಣಿ: ರಾಜೇಶ್ ಪ್ಲೀಸ್ ಶಾಂತರಾಗಿ. ನಿಮ್ಮ ತಂದೆ ತಾಯಿಯ ಮೇಲೆ ಹೀಗೆ ಸಿಟ್ಟು ಮಾಡಬೇಡಿ. ಅವರು ದೊಡ್ಡವರು. ಅವರಿಗೆ ನನ್ನ ಮೇಲೆ ನಂಬಿಕೆ ಇಲ್ದಿದ್ದರೆ ಪರವಾಗಿಲ್ಲ. ನೀವಿದ್ದರೆ ಸಾಕು ನನಗೆ. ರಾಗಿಣಿ ಸಮಾಧಾನ ಮಾಡುವಂತೆ ಸುತ್ತಿದ್ದರು. ಅವಳ ಕಣ್ಣುಗಳು ಆಸ್ತಿ ಪತ್ರಗಳ ಮೇಲೆಯೇ ಇವೆ. ರಾಜೇಶ್ ಶ್ರೀನಿವಾಸ್ ಕಡೆ ತಿರುಗಿ: ರಾಜೇಶ್, ನೋಡಿದ್ರಪ್ಪ ರಾಗಿಣಿ ಎಷ್ಟು ಒಳ್ಳೆಯವಳು ಅಂತ. ನೀವು ಅವಳನ್ನು ಮನೆಯಿಂದ ಹೊರ ಹಾಕಲು ತುದಿಕಾಲಲ್ಲಿ ನಿಂತಿದ್ದರು. ಅವಳು ಮಾತ್ರ ಇನ್ನು ನಿಮ್ಮ ಪರವಾಗಿಯೇ ಮಾತನಾಡುತ್ತಿದ್ದಾಳೆ. ಇಂತಹ ಪ್ರೀತಿ ಇವತ್ತಿನ ಕಾಲದಲ್ಲಿ ಸಿಗೋದು ಅಪರೂಪ. ಹೇಳಿ, ಇವಳ ಹೆಸರಿಗೆ ಆಸ್ತಿ ಬರೆಯಬಾರದ? ಶ್ರೀನಿವಾಸ್ ನಿಟ್ಟುಸಿರು ಬಿಡುತ್ತಾ: ರಾಜೇಶ್, ಪ್ರೀತಿ ಅನ್ನೋದು ಕಣ್ಣಿಗೆ ಕಾಣೋದಲ್ಲ, ಮನಸ್ಸಿಗೆ ಅರ್ಥವಾಗೋದು. ಈಗ ನಿನ್ನ ಆವೇಶದಲ್ಲಿ ಇದ್ದೀಯಾ. ನಾಳೆ ಇದೆಲ್ಲ ಸರಿ ಹೋದ ಮೇಲೆ ನಿನಗೆ ನಿನ್ನ ತಪ್ಪಿನ ಅರಿವಾಗುತ್ತೆ. ಈವರೆಗೂ ಈ ಪೇಪರ್ಸ್ ಮೇಲೆ ಸಹಿ ಹಾಕೋದು ಬೇಡ. ರಾಜೇಶ್ ಸಿಟ್ಟಿನಿಂದ ಟೇಬಲ್ ಗುದ್ದಿ: ಬೇಡ ಅನ್ನೋಕೆ ನೀವ್ಯಾರು? ನಾನು ಸಂಪಾದನೆ ಮಾಡಿರೋದನ್ನ ನನ್ಗೆ ಇಷ್ಟ ಬಂದ ಹಾಗೆ ಬರೆಯೋ ಹಕ್ಕು ನನಗಿದೆ. ನನ್ಗೆ ಉಪದೇಶ ಕೊಡೋಕೆ ಬರಬೇಡಿ. ಇದು ನನ್ನ ಮನೆ, ನನ್ನ ಆಸ್ತಿ, ನನ್ನ ನಿರ್ಧಾರ ಎನ್ನುತ್ತಾ ಲಾಯರ್ ಹತ್ತಿರ ಮಾತು ಮುಂದುವರಿಸಿದ. ವಿಶಾಲಾಕ್ಷಿ ಮೆಲ್ಲನೆ ರಾಗಿಣಿಯ ಹತ್ತಿರ ಹೋಗಿ ಕೈ ಮುಗಿಯುತ್ತಾ: ರಾಗಿಣಿ, ನೀನು ಹೊರಗಿನವಳಾಗಿರಬಹುದು, ಆದರೆ ನಿನಗೂ ಒಂದು ಮನಸ್ಸು ಅಂತ ಇದೆ ಅಲ್ಲವೇ? ರಾಜೇಶನಿಗೆ ನಮ್ಮ ಮೇಲೆ ಕೋಪ ಇರಬಹುದು, ಆದ್ರೆ ಅವನಿಗೆ ತಿಳಿ ಹೇಳುವ ಶಕ್ತಿ ನಿನಗಿದೆ. ದಯವಿಟ್ಟು ಅವನನ್ನ ತಡೆ. ಹೆತ್ತವರನ್ನ ಬೀದಿಗೆ ತಳ್ಳುವ ಪಾಪದ ಕೆಲಸ ಮಾಡಬೇಡಮ್ಮ. ರಾಗಿಣಿ ಮನಸ್ಸಿನಲ್ಲಿ ವ್ಯಂಗ್ಯವಾಗಿ ನಗುತ್ತಾ ಹೊರಗಡೆ ನಾಟಕವಾಡುತ್ತಾ: ಅತ್ತೆ, ಅಯ್ಯೋ ಸಾರಿ, ನೀವು ನನ್ನನ್ನ ಸೊಸೆ ಅಂತ ಒಪ್ಪಿಕೊಂಡಿಲ್ಲ ಅಂದ್ಮೇಲೆ ನಾನು ನನ್ನ ಅತ್ತೆ ಅಂತ ಕರೆಯೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ಅದಕ್ಕೆ ವಿಶಾಲಾಕ್ಷಮ್ಮ ಅವರೇ, ನಾನು ಹೇಳಿದ್ರೆ ಅವರು ಕೇಳೋ ಸ್ಥಿತಿಯಲ್ಲಿಲ್ಲ. ನೋಡಿ ಅವರು ಎಷ್ಟು ಹಠ ಮಾಡ್ತಿದ್ದಾರೆ. ಆದ್ರೂ ನಾನು ಟ್ರೈ ಮಾಡ್ತೀನಿ. ರಾಗಿಣಿ ರಾಜೇಶ್ನ ಹತ್ತಿರ ಹೋಗಿ ಅವನ ಕೈ ಹಿಡಿದು ಹೇಳುತ್ತಾಳೆ: ರಾಜೇಶ್, ನಿಮ್ಮ ಅಮ್ಮ ಹೇಳ್ತಿರೋದು ಕೇಳಿ. ನನಗೂ ಸಂಕಟ ಆಗ್ತಿದೆ. ಒಂದು ಕೆಲಸ ಮಾಡೋಣ. ಈ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಮಾಡೋದು ಬೇಡ. ನಿಮ್ಮ ಅಪ್ಪ ಅಮ್ಮನ್ನ ಮನೆಯಲ್ಲಿ ಇರೋದಕ್ಕೆ ಬಿಡಿ. ಅವರೇ ದೊಡ್ಡ ಆಸ್ತಿ. ನಾನು ನಿಮ್ಮ ಪ್ರೀತಿಗಾಗಿ
ಹಾಗೆ ಇರ್ತೀನಿ ಅಷ್ಟೇ, ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ಇದು ರಾಗಿಣಿಯ ಮಾಸ್ಟರ್ ಪ್ಲಾನ್. ಅವಳಿಗೆ ಗೊತ್ತು, ತಾನು ಹೀಗೆ ಹೇಳಿದರೆ ರಾಜೇಶ್ ಇನ್ನೂ ಹಠಕ್ಕೆ ಬಿದ್ದು ಅವಳ ಹೆಸರಿಗೆ ಬರೆಯುತ್ತಾನೆ ಎಂದು ತಿಳಿದಿತ್ತು. ರಾಜೇಶ್, ಇಲ್ಲ ರಾಗಿಣಿ, ಇಷ್ಟೆಲ್ಲ ಆದ್ಮೇಲೆ ಸುಮ್ಮನೆ ಇರೋ ಮಾತೇ ಇಲ್ಲ. ನೀನು ಎಷ್ಟು ಉದಾರವಾಗಿ ಯೋಚಿಸುತ್ತಿದ್ದೀಯೋ ಅಷ್ಟೇ ಹಠ ನನಗೂ ಇದೆ. ನನ್ನನ್ನು ವಿರೋಧಿಸಿದವರಿಗೆ ಈ ಆಸ್ತಿಯ 1 ರೂಪಾಯಿ ಕೂಡ ಸಿಗಬಾರದು. ಸರ್, ಈಗಲೇ ಆ ವಿಲ್ ಸಿದ್ಧ ಮಾಡಿ. ಈ ಕ್ಷಣದಿಂದಲೇ ರಾಗಿಣಿ ಈ ಮನೆಯ ಒಡತಿ. ಶ್ರೀನಿವಾಸ್, ಸರಿ ರಾಜೇಶ್, ಹಣೆ ಬರಹವನ್ನ ಯಾರು ಬದಲಿಸಲು ಸಾಧ್ಯವಿಲ್ಲ. ಆದರೆ ನೆನಪಿಟ್ಟುಕೋ, ಬಣ್ಣ ಬದಲಾಯಿಸುವವರು ಸಮಯ ಬಂದಾಗ ಖಂಡಿತ ಬದಲಾಗುತ್ತಾರೆ. ಲಾಯರ್ ಅಲ್ಲಿಂದ ಹೊರಡುತ್ತಾರೆ. ರಾಜೇಶ್ ಹೆಮ್ಮೆಯಿಂದ ರಾಗಿಣಿಯನ್ನು ನೋಡುತ್ತಾನೆ. ಯಾರಿಗೂ ಕಾಣದಂತೆ ತನ್ನ ಫೋನ್ ನಲ್ಲಿ ಮತ್ತೊಮ್ಮೆ ಶೋಭಾಳಿಗೆ ವಿಜಯದ ಸಂಕೇತ ತೋರಿಸುತ್ತಾಳೆ. ನೀನು ರಾಜೇಶ್ ತನ್ನ ತಂದೆ ತಾಯಿಯನ್ನು ಮನೆಯಿಂದ ಹೊರಗೆ ಕಳಿಸುತ್ತಾನ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.